ಅದೇ ಟೆನ್ಷನ್ ಮಾಡೋದು ಅಲ್ಲಿಂದ ಇಲ್ಲಿ ಬರೋವರೆಗೆ ಟೆನ್ಷನ್. ನಾನು ಹೇಳ್ದೆ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ತೆ ಸ್ವೀಟ್ ಆರ್ಟ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಕ್ಕಾರ ಮನೇಲಿ ನಾನ್ ವೆಜ್ ಮಾಡಿದರು, ಬಿರಿಯಾನಿ ಮಾಡಿದರು, ಮಟನ್ ಸಾಂಬಾರೆಲ್ಲ ಮಾಡಿದರು. ಸೊ ಹೋದ್ವಿ. ನನಗೆ ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ನಾನು ಮಟನ್ ಬಿರಿಯಾನಿ ಎಲ್ಲೂ ತಿನ್ನಲ್ಲ ಆಬ್ವಿಯಸ್ಸಾಗಿ ಹೇಳಬೇಕು ಅಂತಂದರೆ. ಸೊ ಅಕ್ಕ ಅಂತೂ ಸೂಪರಾಗಿ ಮಟನ್ ಬಿರಿಯಾನಿ ಮಾಡಿದರು. ಅದನ್ನು ಕೂತ್ಕೊಂಡು ಹೊಟ್ಟೆ ತುಂಬ ತಿಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಹಾಸಮಾಗಿತ್ತು. ನಾನು ಸಾಮಾನ್ಯವಾಗಿ ಯಾವಾಗಲೂ ಮಟನ್ ಬಿರಿಯಾನಿ ಟ್ರೈಯೇ ಮಾಡೋಕ್ಕೆ ಹೋಗಿರಲಿಲ್ಲ. ಮದುವೆಗಳಲ್ಲಿ ಕೊಟ್ಟರು ಕೂಡ ನಾನು ತಿನ್ನೋದೇ ಇಲ್ಲ. ಒಂದು ತುತ್ತು ತಿಂದರೆ ಸುಮ್ಮನೆ ಆಗಿಬಿಡ್ತೀನಿ. ಅದು ಇಷ್ಟ ಆಗೋಲ್ಲ ನನಗೆ. ಸೊ ಇವರಂತೂ ತುಂಬ ಅಂದರೆ ಆಯಿಲ್ ಆಗಲಿ ಪ್ರತಿಯೊಂದು ನೀಟಾಗಿ ಹಾಕಿದ್ರು. ಮಸಾಲೆ ಎಲ್ಲ ತುಂಬ ಕಮ್ಮಿಯಲ್ಲಿ ಮಾಡಿದರು. ಸೊ ಚೆನ್ನಾಗಿ ಬಾರಿಸ್ದೆ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡೋದು ಗೊತ್ತಲ್ಲ, ಮಾಮೂಲಿ ಅಕ್ಕ, ದೊಡ್ಡಮ್ಮದಿರೋ ಅಮ್ಮ ಎಲ್ಲ, ನಮ್ಮ ಅಣ್ಣನ ಮಗಳು ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಅಭ್ಯಾಸಾಗಿ ಎಲ್ಲರೂ ಒಂದು ಕಡೆ ಸೇರಿದ್ರೆ ಖುಷಿ ಅನ್ನೋದಿರುತ್ತೆ, ಪ್ರೀತಿ ಅನ್ನೋದಿರುತ್ತೆ. ಆ ಪ್ರೀತಿಯಿಂದ ಬಡಿಸೋದಿರುತ್ತಲ್ವ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಮನುಷ್ಯನಿಗೆ ಏನು ಇರುತ್ತೆ ಇರಲ್ಲ ಅನ್ನೋದು ಮುಖ್ಯ ಅಲ್ಲ, ಬಟ್ ಪ್ರೀತಿ ಇರಬೇಕು ಅನ್ನೋದು ಅಷ್ಟೇ ಮುಖ್ಯ. ಸೊ ನಾನು ಮಧ್ಯಾಹ್ನ ಊಟ ಮಾಡಿದಂತೂ ನೆಮ್ಮದಿ ಸಿಗಲಿಲ್ಲ. ಯಾಕೆ ಅಂದರೆ ಒಂದು ಸಣ್ಣ ಗಲಾಟೆ ಕೂಡ ಆಯಿತು. ಆ ಗಲಾಟೆ ಏನು ಅಂತ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಬನ್ನಿ. ನಾನು ರಾತ್ರಿ ಹೊರಟಿದ್ದು ಬೆಂಗಳೂರಿಗೆ ಹೊರಟೆ ಹಾಸನಿಂದ. ಸೊ ಅಲ್ಲಿ ಸೈಟ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ಬೇರೆಯವರು, ಅವ್ರಿಗೆ ಸಂಬಂಧ ಇಲ್ಲದೇ ಇರೋರು ಪ್ರಾಬ್ಲಮ್ ಮಾಡಿದರು. ಏನಕ್ಕೆ ಅಂದರೆ ನನ್ನ ಸೈಟಲ್ಲಿ ನಾನೇ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಹೋಗ್ತಾ ಇದ್ವಿ, ಹೋಗಿ ಅಲ್ಲಿ ವಿಸಿಟ್ ಆಗಿ ಆಮೇಲೆ ಅಲ್ಲೇ ಬಂದು ನಮ್ಮ ತಾವರೆಕೆರೆಯಲ್ಲಿ ರೂಮ್ ಮಾಡ್ಕೊಂಡು 3 ಜನ ಎಲ್ಲಿಗೆ ಬಂದಿದ್ದೀವಿ, ನಾಡಿಂದ ತಪ್ಪಿಸ್ಕೊಂಡು ಕಾಡಿಗೆ ನಮ್ಮ ಚಿತ್ರಕ್ಕ ಡ್ರೈವ್ ಮಾಡಲ್ಲ. ನಾನು ಡ್ರೈವರ್ ಕೈ ಕೊಡಬೇಕು, ನಮ್ಮ ಚಿತ್ರಕ್ಕಂದೇ ಡ್ರೈವಿಂಗು. ಅಯ್ಯೋ ಶಿವನೇ, ಅದೇನೋ ಹೇಳ್ತಾರಲ್ಲ, ಇರ್ಲಾರ್ದರು ಇರ್ತದ ಬಿಟ್ಕೊಂಡ್ರು ಅಂತ ಹಂಗಾಯ್ತಾನೆ ಇಲ್ಲಿ ಪರಿಸ್ಥಿತಿ. ಏನು ಬೆಳಿಗ್ಗೆ ಹೋಗಿ ಏನಂತ ಹೇಳಿ ನಾನು ಈಗ ಬರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಇದ್ವಿ ನಾನು, ನನ್ನ ಗೆಳತಿ, ನಮ್ಮಮ್ಮ ಎಲ್ಲರೂ. ಸೊ ವಿಧಿ ಇಲ್ಲ ನಮಗೆ ಅಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಆ ಟೆನ್ಷನಲ್ಲಿ ಗೊತ್ತಾಗಲಿಲ್ಲ. ಫ್ರೆಂಡ್ಸ್ ಮನೆಯೆಲ್ಲ ಇತ್ತು, ರಿಲೇಷನ್ ಮನೆಯೆಲ್ಲ ಇತ್ತು. ಸೊ ನಂಗೆ ಆ ಟೆನ್ಷನಲ್ಲಿ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಸದ್ಯಕ್ಕೆ ನೈಟ್ ಒಂದು 3 ಅವರ್ 4 ಅವರ್ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು ರೂಮ್ ಅಂತ ಮಾಡ್ಕೊಂಡ್ವಿ, ರೂಮಲ್ಲಿದ್ವಿ. ಸೊ ರೂಮಿಂದ ಎದ್ದು ನನ್ನ ಫ್ರೆಂಡ್ ಮನೆ ನೆನಪಾಯ್ತು. ಇಮಿಡಿಯೇಟ್ ಅಂತ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಹೋದರೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ನಾವು ಒಂದು ಜೊತೆ ಬಟ್ಟೆನೂ ತಗೊಂಡೋಗಿರಲಿಲ್ಲ, ಒಂದು ಕೂಮು ತಗೊಂಡೋಗಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ಸಾಯೋ ತನಕ ಏನು ಮಾಡ್ತೀವಿ, ದುಡ್ಡು ಮಾಡ್ತೀವ, ಹಣ ಮಾಡ್ತೀವ, ಆಸ್ತಿ ಮಾಡ್ತೀವ ಅಂತ ಗೊತ್ತಿಲ್ಲ, ಬಟ್ ಮನೆಗೆ ಬಂದವ್ರಿಗೆ ಒಳ್ಳೆ 4 ಮಾತು ಹೊಟ್ಟೆ ತುಂಬ ಊಟ ಕೊಟ್ಟರೆ ನಮ್ಮ ಲೈಫ್ ಅಲ್ಲೇ ಸಾರ್ಥಕತೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಂಥ ಗಂಗಕ್ಕ ಮತ್ತು ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ತಿಂಡಿ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು. ನಮ್ಮಲ್ಲೂ ನಾವು ಕೂಡ ಅದೇ ಪ್ರೀತಿನ ಬೇರೆಯವ್ರಿಗೆ ಕೊಟ್ಟರೆ ನಮಗೂ ಕೂಡ ರಿಟರ್ನ್ ಸಿಗುತ್ತೆ ಅನ್ನೋದಕ್ಕೆ ನನಗೆ ಸಾಕ್ಷಿಯಾಗಿ ಇಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು. ಎಷ್ಟು ವರ್ಷ ಸ್ನೇಹ ಅಂದರೆ ನಿಯರ್ಲಿ ಒಂದು 18 ವರ್ಷ ಸ್ನೇಹ ಇರಬಹುದು. ಸೊ ಎಷ್ಟು ಪ್ರೀತಿ ಅವತ್ತು ಹೆಂಗಿತ್ತು ಪ್ರೀತಿ, ಇವತ್ತಿಗೂ ಹಾಗೆ ಇದೆ ಪ್ರೀತಿ. ಸೊ ಇದು ನನ್ನ ಫ್ರೆಂಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ತುಂಬ ಖುಷಿಯಾಯಿತು. ಇಷ್ಟು ಪ್ರೀತಿ, ಕಾಳಜಿ, ಗೌರವ ಇಷ್ಟೆಲ್ಲ ಸಿಕ್ತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಚಿತ್ರಕ್ಕ ಬೇರೆ ಗಾಡಿ ಡ್ರೈವಿಂಗು, ಹಾಂ ನಾನು ಕೊಡ್ಸಿರೋದಲ್ಲ ಪಾಪ. ಅವ್ನು ಡ್ರೈವರ್ ಬಂದು ಓಡಾದ್ರೆ ನಾವೇನು ಮಾಡೋಣ. ಇದು ರೇಷ್ಮಾ ಅವ್ರ ಗಂಡನ ಮನೆ, ರೇಷ್ಮಾ ಅವ್ರ ಗಂಡನ ಮನೆಗೆ ಬಂದಿದೆ. ಇಲ್ಲ ಅಲ್ಲಿ ಗೊತ್ತಾಗ್ತಿತ್ತು, ನಾನು ಇಲ್ಲೇ ರೋಡ್ ಸೈಡಲ್ಲಿ ನಿಂತಿದ್ದೆ. ಒಳ್ಳೆ ಇದು ಎಂಥದ್ದು ಏನು ಹೇಳು, ಹಳೇ ಗಾಡಿಗಳು ಸೌಂಡ್ ಬರ್ತಿತ್ತಲ್ಲ ಹಂಗೈತೆ. ನಾನು ಹೇಳ್ದೆ ಫ್ರೆಂಡ್ಸ್. ಸೊ ನಮ್ಮ ಅತ್ತೆ ಮನೆ ಹತ್ರ ನಮ್ಮದು ಪ್ರಾಪರ್ಟಿ ಇದೆ, ಅಲ್ಲಿ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ನೋಡಿ ಎಷ್ಟು ಕಚಡ ಕೆಲಸ ಮಾಡಿದ್ದಾರೆ ಅಂದರೆ, ಆ ಕಡೆ ಈ ಕಡೆ ಸೈಟ್ ಬಿಟ್ಬಿಟ್ಟು ಮಧ್ಯದಲ್ಲಿ ರೋಡ್ ಮಾಡಿದ್ದಾನೆ ವಿತೌಟ್ ಪರ್ಮಿಷನ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಅದು ಕೇಳಿದ್ರೆ ಕೂಡ ಗೌರವನೇ ಇಲ್ಲ, ಅಗೌರವ ಮಾತಾಡ್ತಾರೆ. ಅವ್ರ ಮನೇಲಿ ಕೂಡ ಹೆಣ್ಮಕ್ಳು ಇರ್ತಾರೆ ಅನ್ನೋದನ್ನು ಮರೆತು ಮಾತಾಡ್ತಾರೆ. ಸೊ ನಾನು ಅಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡಬೇಕಿತ್ತು. ಏನು ವಿಧಿ ಇಲ್ಲ, ಯಾರ ಮೇಲೂ ಬ್ಲೇಡ್ ಮಾಡೋಕ್ಕೂ ಆಗಲ್ಲ. ನಾವು ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಅಂತ ಕೇಳೋಕ್ಕೂ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅನ್ನೋದು ನನಗೆ ಮೊದಲಿಂದನೂ ಗೊತ್ತಿದೆ. ಸೊ ಒಂಟಿಯಾಗಿ ನಿಂತ್ಕೊಂಡು ಹೋರಾಡಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಜೀವನದಲ್ಲಿ ಅಂತಲೇ ಹೇಳ್ಬೋದು. ವಿಧಿ ಇಲ್ದಲೆ ನೋಡಿ ನಿನ್ನೆ ಮಿಡ್ ನೈಟ್ ಬಂದಿದ್ದು, ಬೆಳಗ್ಗೆ ತನಕ ಎಲ್ಲೋ ಇದ್ದು ಯಾರ್ದೋ ಮನೆಗೆ ಹೋಗಿ ಏನೋ ಮಾಡಿಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಓಡಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ನಮ್ಮವ್ರು ನಮಗೆ ಯಾವತ್ತೂ ಆಗಲ್ಲ ರೀ, ನಮ್ಮವ್ರು ನಮಗೆ ಶತ್ರುನೇ. ಹೊರಗಡೆಯವ್ರ ಪ್ರೀತಿ ಯಾವತ್ತೂ ಶತ್ರುಗಳ ಥರ ಸಿಗಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಕಳಿಸ್ತಾರೆ. ಬಟ್ ನಮ್ಮವ್ರಿಗೆ ಯಾವತ್ತೂ ಅನ್ಸಲ್ಲ ನಮ್ಮನ್ನು ನೋಡ್ಕೊಳ್ಬೇಕು, ನಮ್ಮನ್ನು ಕಾಯಬೇಕು, ನಾವೇನೋ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಅನ್ಸಲ್ಲ ಖಂಡಿತವಾಗ್ಲೂ. ಹೊರಗಡೆಯವ್ರ ಪ್ರೀತಿ ಎಂದಿಗೂ ನಮ್ಮ ರೋಲ್ ಸಿಗಲ್ಲ ರೀ.
ಸೊ ನನ್ನ ಜಮೀನಲ್ಲಿ ಬಂದು ಅವ್ರು ಗಲಾಟೆ ಮಾಡಿದ್ದಕ್ಕೆ ಗಲಾಟೆ ಮಾಡೋದೇ ಪ್ರತ್ಯುತ್ತರ ಅಲ್ಲ. ಸೊ ಟ್ರಂಚ್ ಹೊಡಿಸ್ಕೊಂಡೆ ನನ್ನ ಜಾಗ ಏನಿದೆ ಅದಕ್ಕೆ. ಅವನು ಕೇಳ್ದಲೆ ಮಧ್ಯ ಸೈಟಲ್ಲಿ ರೋಡ್ ಹೊಡೆದಿರೋದು ತಪ್ಪಾ ಸರಿನಾ ನೀವೇ ಹೇಳಿ ಫ್ರೆಂಡ್ಸ್. ನಾನು ಮಾಡಿರೋದು ತಪ್ಪಾ ಸರಿನಾ ನೋಡಿ. ಮಧ್ಯ ರೋಡಲ್ಲಿ ಯಾರು ಮಧ್ಯ ಸೈಟಲ್ಲಿ ರೋಡ್ ಹೊಡಿತಾರೆ? ಇಂಥ ಕಚಡ ಕೆಲಸಗಳು ಕಚಡ ನನ್ನ ಮಕ್ಕಳೇ ಮಾಡೋದು ಜಾಸ್ತಿ. ಸೊ ಕಚಡವಾಗಿ ಮಾತಾಡ್ತಾರೆ. ನಮ್ಮದು ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂದಾಗ ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ಇದಕ್ಕೆ ಬೇರೆಯವರು ನಿಂತ್ಕೊಂಡು ಕೇಳಿ ಮಾಡ್ಬೋದಿತ್ತು, ಬಟ್ ಎಲ್ಲರಲ್ಲೂ ಹೊಟ್ಟೆ ಕಿಚ್ಚು ಅನ್ನೋದಿರುತ್ತೆ. ಸೊ ಯಾರು ಕೇಳಲ್ಲ. ನಮ್ಮದು ನಾವು ನೋಡ್ಕೋಬೇಕು ಅಂತ ನಮ್ಮದು ನಾವೇ ನೋಡ್ಕೊತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹಾಸನಿಂದ ಬೆಂಗಳೂರಿಗೆ ಬಂದು ಇಷ್ಟೆಲ್ಲ ಮಾಡಿಸ್ಬೇಕಂದ್ರೆ ಸುಮ್ಮನೆ ಆಗತ್ತಾ? ನೋಡಿ ನಾನು ಮಾಡಿದ್ದೀನಿ. ಒಂಟಿ ಹೆಣ್ಮಗಳಿದ್ದಾಳೆ ಅಂತಂದರೆ ಎದುರ್ಸೋಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಂದರೆ, ಸೊ ನನಗೆ ಕೊಟ್ಟಿರೋ ಟೆನ್ಷನ್ಗೆ ನಾವು ಏನು ಮಾಡಬೇಕು ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಬಟ್ ನಾನು ಯಾರ ಜೊತೆನೂ ಜಗಳಕ್ಕೆ ಹೋಗ್ದಲೆ ನನ್ನ ಪಾಡಿಗೆ ನಾನು ನನ್ನ ಜಾಗ ಏನಿದೆ ಅದಕ್ಕೆ ನಾನು ಟ್ರಂಚ್ ಹೊಡಿಸ್ತಾ ಇದ್ದೀನಿ. ಸೊ ಕಮ್ಮಿ ಬರುತ್ತೋ ಜಾಸ್ತಿ ಬರುತ್ತೋ ಗೊತ್ತಿಲ್ಲ, ಬಟ್ ಸರ್ವೆಗೆ ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಮುಂದುವರಿಸ್ತೀನಿ. ಯಾಕೋ ಗೊತ್ತಿಲ್ಲ, ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಿಮ್ಗಳ ಹತ್ರ ಹಂಚ್ಕೋಬೇಕು ಒಂದು ವಿಷಯನ ಅಂತ ಅನ್ನಿಸ್ತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಮುಖನೇ ಪರಿಚಯ ಇರಲ್ಲ, ವ್ಯಕ್ತಿಯ ನಂಬಿ ಪ್ರೀತಿ ಪ್ರೇಮ ಅಂತ ಅವರಿಂದ ಬಿದ್ದುಬಿಡ್ತಾರೆ. ಬಿದ್ದು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಈಗಿನ ಕಾಲದಲ್ಲಿ ಪ್ರೇಮಕ್ಕಿಂತ ಕಾಮನೇ ಜಾಸ್ತಿ ಇರುತ್ತೆ. ಪ್ರೀತಿ ಅನ್ನೋಂಥ ನಾಟಕ ಆಡಿ ಜನರನ್ನು ಜಾಸ್ತಿ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರದೇ ಪರಿಚಯ ಇಲ್ದಿರೋ ವ್ಯಕ್ತಿಗಳನ್ನ ಅನಾಮಿಕವಾಗಿ ನಂಬಿ ಹೋಗಬೇಡಿ. ನಿಮ್ಮ ಜೀವನನ ಕಳ್ಕೊಬೇಡಿ, ಜೀವ ಕಳ್ಕೊಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಈ ಮಾತಲ್ಲಿ ಗೌರವ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲೆಲ್ಲ ಕೆಲಸ ಮುಗಿಸಿ ನಾವು ಇನ್ನು ಹಾಸನ ಕಡೆಗೆ ಹೊರಟಿದ್ದೀವಿ ಅಂತಲೇ ಹೇಳ್ಬೋದು, ವೆಕೆಟ್ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಬಟ್ ಇದು ಸಾಕ್ಷಿಯಾಗಿ ಪ್ರೂಫಾಗಿ ಇರಬೇಕು ಅನ್ನೋದು ಒಂದು ನನ್ನ ಮನಸ್ಸಿನ ಆಸೆ ಆಗಿರ್ಬೋದು. ಕೆಲವು ಮುಂದಿನ ದಿನಗಳಲ್ಲಿ ಕೆಲವರಿಗೆ ತಲುಪಲಿ ಅನ್ನೋದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇರೆ ಇನ್ನೇನೂ ಇಲ್ಲ. ನಾನು ಎಷ್ಟು ಗಟ್ಟಿ ಸ್ಟ್ರಾಂಗ್ ಅಂತ ತೋರ್ಸೋಕ್ಕಂತೂ ಇಷ್ಟ ಇಲ್ಲ ನನಗೆ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಬೆಳೆಯೋದಕ್ಕೆ.